ಹೇಳ್ಬೋದು ನೀವು ಹೇಳೋದು. ನನಗನ್ಸಿದ ಪ್ರಕಾರ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅದು. ಅಂದರೆ ಲೈಕ್ ಇದು ನಾರ್ಮಲೇ ಇರ್ಬೋದು ಅಂದರೆ ನಂಗೆ ಅನ್ಸೋದು ರೆಗ್ಯುಲರ್ ಡೇಸ್ನಲ್ಲೂ ನಾವು ನೋಡಿರ್ತೀವಿ, ಬಟ್ ಇಷ್ಟು ಅಬ್ಸರ್ವೇಷನ್ಸ್ ನಾವು ಮಾಡಿರಲ್ಲ. ಸೊ ಅಬ್ಸರ್ವ್ ಮಾಡಿದಾಗ ಲೈಕ್ ಥಾಟ್ಸ್ ಎಲ್ಲ ಒಂದು ಕಡೆ ಬಂದು ಸ್ಟ್ರೀಮ್ ಲೈನ್ ಆಗೋ ಥರ ಅಂತ ಅನ್ಸುತ್ತೆ, ಅಂದರೆ ಫೀಲ್ ಆಗೋದು. ಆ್ಯಂಡ್ ಮೋರ್ ಓವರ್ ನಮ್ದು ಥಾಟ್ಸ್ ಎಲ್ಲ ಒಂದು ಕಡೆ ಸಿಂಕ್ರನೈಸ್ ಆಗಿ ನಾವು ನೆನ್ನೆ ಮಾಡಿದ್ವಲ್ಲ, ಸೊ ಅದು ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ ಮೆಂಟಲಿ. ಸೊ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಫೀಲ್ ಆಗುತ್ತೆ, ಅಂದರೆ ಫಸ್ಟ್ ಟೈಮ್ ಮಾಡಿದ್ದೆ. ಐಸ್ ಎಲ್ಲ ಸ್ವಲ್ಪ ಬ್ರೈಟ್ ಆಗಿ ಅನಿಸ್ತಾ ಇದೆ ಸರ್, ನೋಡೋ ಥಿಂಗ್ಸ್ ಎಲ್ಲ ನನಗೆ ತುಂಬಾ ಬ್ರೈಟ್ ಆಗಿ ಅನಿಸ್ತಾ ಇದೆ. ಆಮೇಲೆ ಕಾನ್ಸಂಟ್ರೇಷನ್ ಅಷ್ಟೇ ಚೆನ್ನಾಗಿ ಇದಾಗಿದೆ ಇವತ್ತು ಒಂದು ಗಮನಿಸಿದ್ರ ಜಸ್ಟ್ ನಾನು ಕೇಳ್ತಾ ಇದ್ದೀನಿ ಅಷ್ಟೇ, ಫ್ಲಿಕರಿಂಗ್ ಜಾಸ್ತಿ ಇರಲಿಲ್ಲ. ಇಲ್ಲೇ ಇರ್ಲಿಲ್ಲ. ಸೊ ಏನೋ ನೆನ್ನೆ ಕೂಡ ಅದೇ ಹೇಳ್ತಾ ಇದ್ದೆ, ಮೊನ್ನೆ ಕೂಡ ಅದೇ ಹೇಳಿದೆ, ಫ್ಲೇಮ್ಸ್ ವಿಲ್ ರಿಯಾಕ್ಟ್ ಟು ಯುವರ್ ಎಮೋಷನ್ಸ್. ಬಟ್ ಈ ನಲ್ಲಾಟ ಜಾಸ್ತಿ ಹೇಳಿ ಬಂದಿಲ್ಲ. ಮನಸ್ಸಿಂದ ಸ್ವಲ್ಪ ನೋವೆಲ್ಲ ಕಡಿಮೆ ಆದಂಗೆ ಫೀಲ್ ಆಯಿತು, ಥರ ಸರಳತೆ ಇದಾಯಿತು. ನಮ್ಮಲ್ಲಿ ಇದ್ದಿದ್ದೆಲ್ಲ ದೇವರು ಒಪ್ಪಿಸ್ಬಿಟ್ಟೆ ಒಂಥರ ಭಾವನೆ ಬಂತು, ಮನಸ್ಸಿಗೆ ರಿಲ್ಯಾಕ್ಸ್ ಮನಸ್ಸು ಒಂಥರ ಫ್ರೀ ಆಗಿ ಅನಿಸ್ತಾ ಇದೆ ಸರ್. ಇದನ್ನ ಅದೇ ಹೇಳೋದು, ನಾನು ನೆನ್ನೆ ಕೂಡ ಹೇಳಿದ್ದೀನಿ, ನಿಮ್ಮ ದೇವ್ರ ಮನೇಲಿ ಕುತ್ಕೊಂಡು ಮಾಡ್ಬೋದು, ಓಕೆನಾ? ದೇವ್ರ ಮಾಡಬೇಕು ಅಂತ ಇಲ್ಲ. ನೀವು ಆಕ್ಚುಲಿ ದೇವ್ರ ದೀಪ ಹಚ್ಚಿದಾಗ ಇಷ್ಟೆಲ್ಲ ಮಾಡಬೇಕು. ದೇವ್ರ ದೀಪ ಹಚ್ಚೋ ಉದ್ದೇಶನೇ ದೇವ್ರ ದೀಪ ದೇವ್ರ ಚಳಿಯಾಗಲಿ ಅಂತ ಹಚ್ಚೋದಲ್ಲ. ದೇವ್ರ ದೀಪ ಹಚ್ಚೋ ಉದ್ದೇಶನೇ ನಿಮ್ಮ ಮನಸ್ಸು ಅಲ್ಲಿ ಬಂದು ಕೂತ್ಕೊಳ್ಳಿ ಅಂತ. ದೇವ್ರ ದೀಪ ಹಚ್ಚೋ ಉದ್ದೇಶ. ನಾವು ಏನು ಮಾಡ್ತೀವಿ, ಅರ್ಜೆಂಟಾಗಿ ರಪ್ಪ ಅಂತ ಹಚ್ಬಿಟ್ಟು ಹೋಗ್ಬೇಕು ಅಂತ ಹೋಗ್ತೀವಿ. ನೋ, ಫಸ್ಟ್ ಯು ಶುಡ್ ಸಿಟ್ ಫಾರ್ 1 or 2 minutes ಆರಾಮಾಗಿ ಕೂತ್ಕೊಂಡು ದೇವ್ರ ದೀಪವನ್ನು ಹಚ್ಚಿ ಇದೇ ಕ್ರಿಯೆಯನ್ನು ಮಾಡಬೇಕಷ್ಟೆ, ಇನ್ನೇನು ಇಲ್ಲ. ಇದೇ ಕ್ರಿಯೆ